ಪ್ರಾರ್ಥನಾ ಕೂಟಗಳಲ್ಲಿ ಕರೆ ನೀಡುವಾಗ ಅನೇಕರು ಮುಂದೆ ಬರೋದನ್ನು ನೋಡ್ತೇವೆ. ಆದರೆ ಅವರಲ್ಲಿ ಎಲ್ಲರೂ ರಕ್ಷಣೆ ಹೊಂದಿರುವುದಿಲ್ಲ. ಯಾಕೆಂದರೆ ಕೆಲವರು ಹೆಮ್ಮೆಯಿಂದ ಕೂಡಿದವರಾಗಿ ಬರ್ತಾರೆ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತ. ದೇವರ ಎದುರಿನಲ್ಲಿ ನಾವು ದೀನರಾಗಿರಬೇಕು. ಯಾರು ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೋ, ತಮ್ಮ ಬಗ್ಗೆ ಹೆಮ್ಮೆ ಪಡುತ್ತಿರುತ್ತಾರೋ ಅವರು ಒಂದು ದಿನ ಬಿದ್ದು ಹೋಗುತ್ತಾರೆ. ಇದು ಖಂಡಿತವಾದಂಥ ಮಾತು. ಆದುದರಿಂದ ಇಂದಿನ ಅಧ್ಯಯನದಲ್ಲಿ ದೇವರು ತಿಳಿಸುವ ಸತ್ಯವನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ರಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ದೀನರನ್ನು ನೀನು ಮೇಲಕ್ಕೆತ್ತುವಾತನಾಗಿದ್ದಿ. ಆದರೆ ನಿನ್ನ ಮುಂದೆ ಹೆಮ್ಮೆಯಿಂದ ಇರುವಂಥ ಜನರನ್ನು ನೀನು ತಗ್ಗಿಸುವಾತನಾಗಿದ್ದಿ. ಓ ಕರ್ತನೆ, ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಇನ್ನು ಉಳಿದಿರುವಂಥ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮೆಲ್ಲರ ಸಂಗಡ ಮಾತನಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು ಆಶೀರ್ವದಿಸು, ಆತ್ಮಿಕವಾಗಿ ಮುನ್ನಡೆಸು. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮಗೆ ತಿಳಿಯಪಡಿಸಿದಂಥ ಅನೇಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೋಬನು ತನ್ನ ಸ್ವಸಮರ್ಥನೆಯನ್ನು ಕೊನೆಗೊಳಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, 31ನೇ ಅಧ್ಯಾಯದಲ್ಲಿ ಯೋಬನ ದೀರ್ಘ ಸಮರ್ಥನೆಯು ಅಂತ್ಯಗೊಳ್ಳುತ್ತದೆ. ಅದು ಬಹಳ ದೀರ್ಘವಾದ ಪಂದ್ಯದಂತಿತ್ತು. ಯೋಬನಿಗೆದುರಾಗಿ ಕೂಡಿಕೊಂಡ ಅವನ 3 ಸ್ನೇಹಿತರು ಅವನನ್ನು ತಾನು ದೊಡ್ಡ ಪಾಪ ಒಂದನ್ನು ಮಾಡಿದ್ದೇನೆಂದು ಒಪ್ಪಿಕೊಳ್ಳುವಂತೆ ಮಾಡಲು ಬಡಿಯುತ್ತಾ ಇದ್ದರು. ಯಾವುದಾದರೂ ಭಯಂಕರ ಪಾಪವನ್ನು ಅವನು ಮಾಡಿರದಿದ್ದರೆ ದೇವರು ಅವನನ್ನು ಈ ರೀತಿ ಸಂಕಟಪಡಲು ಬಿಡುತ್ತಿರಲಿಲ್ಲ ಎಂಬುದು ಅವರ ವಾದವಾಗಿತ್ತು. ಅವನೊಂದಿಗೆ 3 ಸುತ್ತಿನ ಸಂವಾದ ನಡೆಸಿದ ಬಳಿಕ ಅವರು ಕೈಚೆಲ್ಲಿ ಕುಳಿತರು. ಕೊನೆಯವನಾದ ಚೋಫರನು ಉತ್ತರ ಕೊಡದ್ದರಿಂದಲೇ ಇದು ತಿಳಿದು ಬರುತ್ತದೆ. ಅವನು ಉತ್ತರಿಸಲು ಮುಂದೆ ಬಾರದಿದ್ದಾಗ ಯೋಬನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾನೆ. ನನ್ನನ್ನು ನಂಬಿರಿ, ಅವರು ಅವನನ್ನು ಮೂಲೆಗೆ ಒತ್ತಿದರು, ಆದರೆ ಅವನು ಅಲ್ಲಿಂದಲೇ ಅವರ ಮೇಲೆ ಯುದ್ಧ ಮಾಡುತ್ತಲೇ ಹೊರಬಂದನು. ಪ್ರೀತಿಯುಳ್ಳ ದೇವಜನರೇ, ತನ್ನನ್ನು ಸಮರ್ಥಿಸಿಕೊಳ್ಳುವುದರಲ್ಲಿ ಅವನು ದೇವರನ್ನು ದೂರಬೇಕಾಗಿತ್ತು. ಇದರ ಪರಿಣಾಮ ಇದೇ ಆಗಿತ್ತು. ದೇವರು ತನ್ನನ್ನು ಶಿಕ್ಷಿಸುವುದರಲ್ಲಿ ತಪ್ಪು ಮಾಡಿದ್ದಾನೆಂಬುದು ಅವನ ತಾತ್ಪರ್ಯ. ಒಬ್ಬನು ಮಾಡುವ ಬುದ್ಧಿಹೀನ ಕಾರ್ಯವೆಂದರೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದು. ನೀನು ನಿನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸಿದ ಕ್ಷಣವೇ ದೇವರು ನಿನ್ನ ಕಡೆಗೆ ಬೆರಳು ತೋರಿಸಿ ನೀನು ಏನಾಗಿದ್ದಿ ಎಂಬುದನ್ನು ಹೇಳಬೇಕಾಗುತ್ತದೆ. ಪ್ರಿಯರೇ, ನಿಜವಾದ ಬುದ್ಧಿವಂತಿಕೆ ಹಾಗೂ ಸರಿಯಾದ ಕಾರ್ಯವೆಂದರೆ ನಾವು ನಮ್ಮನ್ನೇ ಪೂರ್ಣವಾಗಿ ದೋಷಿಗಳೆಂದು ಹೇಳಿ ದೇವರ ಕೈಗೆ ನಮ್ಮನ್ನು ಹಾಕಿಕೊಳ್ಳುವುದು. ನಾವು ಹಾಗೆ ಮಾಡುವಾಗ ದೇವರು ನಮ್ಮ ನೀತಿ ಸ್ಥಾಪಕನಾಗುತ್ತಾನೆ. ಸ್ವನೀತಿಯವನಿಗೆ ಕೋಪವಲ್ಲದೆ ಬೇರೇನೂ ದೊರೆಯದು. ಆದರೆ ತನ್ನನ್ನೇ ವಿಚಾರಿಸಿಕೊಳ್ಳುವವನಿಗೆ ಕೃಪೆಯಲ್ಲದೆ ಬೇರೇನೂ ದೊರೆಯುವುದಿಲ್ಲ. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅತಿ ಅವಶ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೀನತನವನ್ನು ನಾವು ಮೆಚ್ಚುತ್ತೇವೆ, ಇತರರಲ್ಲಿ ಅದನ್ನು ಕಾಣಬಯಸುತ್ತೇವೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬಾಕ್ಸಿಂಗ್ ಪಂದ್ಯಾಟದ ಕುರಿತ ವರದಿಯಲ್ಲಿ ಈ ಮಾತನ್ನು ಒತ್ತಿ ಹೇಳಿದೆ. ದೀನತನದ ಅಲಂಕಾರವನ್ನು ಧರಿಸಿಕೊಳ್ಳುವುದು ಕೆಲವು ಉದ್ಯೋಗಗಳಲ್ಲಿ ಅತ್ಯವಶ್ಯವಾದದ್ದು, ಅದರಲ್ಲೂ ವಿಶೇಷವಾಗಿ ರಾಜಕೀಯದಲ್ಲಿ ಹಾಗೂ ಮೇಲ್ಮಟ್ಟದ ಬಾಕ್ಸಿಂಗ್ಗಳಲ್ಲಿ. ಇದನ್ನು ಅಲಕ್ಷ್ಯ ಮಾಡಿದರೆ ಪ್ರೇಕ್ಷಕರ ದ್ವೇಷವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ನಮ್ಮ ಜಯಗಳಿಸಿದ ಸ್ಪರ್ಧಾಳುಗಳು ದೀನತನದವರಾಗಿರಬೇಕೆಂದು ನಾವು ನಿರೀಕ್ಷಿಸುತ್ತೇವೆ. ನಮ್ಮ ಸಂತೋಷಕ್ಕಾಗಿ ಬಡ ಪ್ರತಿಸ್ಪರ್ಧಿಯನ್ನು ಮಣ್ಣು ಮುಕ್ಕಿಸಿದ ಬಳಿಕ ಅವರು ಮೈಕ್ನ ಬಳಿಗೆ ಬಂದು ಅವನು ಒಳ್ಳೆಯ ಸ್ಪರ್ಧೆ ನೀಡಿದ ಎಂದು ಹೇಳಬೇಕು. ಪ್ರಿಯರೇ, ಹೆಮ್ಮೆ ಪಡುವುದು ಮಾನವನ
ಸ್ವಭಾವದ ವೈಶಿಷ್ಟ್ಯವಾಗಿದೆ. ಬಾಕ್ಸರ್ಗಳು ಮಾತ್ರ ಈ ತಪ್ಪು ಮಾಡುವುದಲ್ಲ, ಅವರಲ್ಲಿ ಅದು ಸ್ವಲ್ಪ ಅಂಶ ಹೆಚ್ಚು ಇರಬಹುದು. ಆದರೆ ಹೆಮ್ಮೆ ಮಾನವರಲ್ಲಿ ಎಲ್ಲರಲ್ಲಿಯೂ ಇರುವಂಥದ್ದೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೇವರೆದುರಿಗೆ ಬರುವಾಗ ಆತನೆದುರಿನಲ್ಲಿ ನಾವು ಯಥಾರ್ಥರಾಗಿರಬೇಕೆಂದು ಆತನು ಬಯಸುತ್ತಾನೆಂಬುದನ್ನು ಯೋಬನ ಪುಸ್ತಕವು ನಮಗೆ ಕಲಿಸುತ್ತದೆ. ನಾವು ನಮ್ಮನ್ನು ಸಮರ್ಥಿಸಿಕೊಳ್ಳಲಾಗುವುದಿಲ್ಲ. ನಾವು ಶ್ರೇಷ್ಠ ವ್ಯಕ್ತಿಗಳಾಗಿದ್ದೆವು, ಇಲ್ಲವೇ ದೊಡ್ಡ ಕಾರ್ಯಗಳನ್ನು ಮಾಡಿದ್ದೆವು ಎಂದು ತೋರಿಸಿಕೊಂಡರೆ ಯಾವ ಪ್ರಯೋಜನವೂ ಇಲ್ಲ. ಇಂತಹ ಅಹಂಕಾರದ ಮನಸ್ಸನ್ನು ದೇವರು ಮುರಿಯುತ್ತಾನೆನ್ನುವುದು ಅತೀ ಖಂಡಿತವಾದದ್ದಾಗಿದೆ. ಈ ರೀತಿ ಉನ್ನತನದ ಅಹಂಭಾವದ ಸ್ಥಿತಿಗೆ ಕರ್ತನ ದಿನವು ವಿರುದ್ಧವಾಗಿದೆ. ಪ್ರಿಯರೇ, ನಮ್ಮ ತಗ್ಗಿದ ಸ್ವಭಾವವು ದೇವರ ಮತ್ತು ಆತನ ರಕ್ಷಣೆಯ ಪೂರ್ಣ ಸ್ಥಿತಿಯನ್ನು ನಮಗೆ ತೋರಿಸುವುದರಿಂದ ನಾವು ಹಿಂದೆ ತಗ್ಗಿದ ಹಾಗೂ ಮುರಿದ ಮನಸ್ಸನ್ನು ಹೊಂದಿಕೊಳ್ಳುವುದು ಬುದ್ಧಿವಂತಿಕೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೂಟಗಳಲ್ಲಿ ಕರೆ ನೀಡುವಾಗ ಅನೇಕರು ಮುಂದೆ ಬರುವುದನ್ನು ನೋಡುತ್ತೇವೆ. ಆದರೆ ಅದು ನಿಜವಾದ ರಕ್ಷಣೆಗೆ ನಡೆಸುವುದಿಲ್ಲ. ಯಾಕೆಂದರೆ ಕೆಲವರು ಹೆಮ್ಮೆಯಿಂದೊಡಗೂಡಿ ಬರುತ್ತಾರೆ. ಪ್ರಿಯರೇ, ಪಶ್ಚಾತ್ತಾಪದ ಹೃದಯವುಳ್ಳವರಾಗಿರುವುದು ಮತ್ತು ದೇವರು ಹೇಗೆ ಅದನ್ನು ಮೆಚ್ಚುತ್ತಾನೆ ಎಂಬುದರ ಕುರಿತು ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟದ್ದನ್ನು ನೀವು ಗಮನಿಸಿದ್ದೀರಾ? ಕೀರ್ತನೆಗಳು 34:18 ಹೀಗೆ ಹೇಳುತ್ತದೆ: ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಜವಾದ ಪಶ್ಚಾತ್ತಾಪದಲ್ಲಿ ಇವೆರಡೂ ಇರುತ್ತವೆ. ದಾವೀದನಂತೆ ನಾವು ಇದನ್ನು ತಿಳಿದುಕೊಳ್ಳತಕ್ಕದ್ದು. ಅವನು ತನ್ನ ಪಾಪದ ಅರಿಕೆಯನ್ನು ಮಾಡಿದ ವಿಶೇಷ ಕೀರ್ತನೆಯಲ್ಲಿ ಮಾಡಿದ ಅರಿಕೆಯನ್ನು ಗಮನಿಸಿ. ಕೀರ್ತನೆ 51:17 ಹೀಗೆ ಹೇಳುತ್ತದೆ: ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ, ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ದೇವರೊಂದಿಗೆ ವ್ಯವಹರಿಸಲು ಬರುವಾಗ ಆತನಿಗೆ ಸಮಾನನಾಗಿ ನಿನ್ನ ಒಳ್ಳೆಯತನವನ್ನು ಹೇಳಿಕೊಳ್ಳಲು ಬರಬೇಡ. ನಾವು ಮುರಿದ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರಬೇಕೆನ್ನುವುದನ್ನು ತಿಳಿಯಬೇಕು. ಸತ್ಯವೇದವಿಡೀ ಇದನ್ನು ಕಲಿಸಲಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 57:15 ಹೀಗೆ ಹೇಳುತ್ತದೆ: ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವನಾಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ರೀತಿ ದೀನರಾಗಿ ಕುಗ್ಗಿದ ಮನಸ್ಸಿನಿಂದಿರುವಂಥದ್ದು ರಾಜಕೀಯದವರಿಗೆ, ಬಾಕ್ಸರ್ಗಳಿಗೆ ಮಾತ್ರ ಸಮಸ್ಯೆ ಆಗಿರುವುದಲ್ಲ. ಈ ದಿನಗಳಲ್ಲಿ ಅದು ಎಲ್ಲ ವಿಶ್ವಾಸಿಗಳಿಗೂ ಒಂದು ಸಮಸ್ಯೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ತನ ಸೇವೆಯಲ್ಲಿರುವವರಿಗೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2:7 ಹೀಗೆ ಹೇಳುತ್ತದೆ: ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಸೇವಕರೆಂದು ಹೇಳಿಕೊಳ್ಳುವವರಲ್ಲಿ ಈ ಸ್ವಾಭಿಮಾನ ಹಾಗೂ ಕಪಟತನಗಳು ಕಂಡುಬಂದರೆ ಅದು ಅತ್ಯಂತ ಹೇಯವಾದದೆಂದು ನನ್ನ ಅನಿಸಿಕೆ. ಆತನ ಹೆಸರನ್ನು ಹೇಳಿಕೊಂಡು ನಾವು ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರಲ್ಲಿ ಈ ಹೆಮ್ಮೆಯು ಎಷ್ಟೊಂದು ಅಸಹ್ಯಕರವಾಗಿರುತ್ತದೆ, ಅಪ್ರಸ್ತುತವಾಗಿರುತ್ತದೆ. ಪ್ರಿಯರೇ, ಅದು ದ್ವೇಷದಿಂದ ಕೂಡಿದ, ತಗ್ಗಿಸಿಕೊಳ್ಳದ, ತನ್ನನ್ನೇ ಪ್ರದರ್ಶಿಸುವ ಸ್ವಭಾವದ ಕ್ರೈಸ್ತನು. ಅಂಥವನ ಕ್ರೈಸ್ತ ಸೇವೆಯು ಅತಿ ಕ್ರೂರವಾದದ್ದಾಗಿದೆ. ಈ ಕೊನೆ ಭಾಗದಲ್ಲಿ ಯೋಬನು ತುಂಬ ಆಕರ್ಷಣೀಯವಾಗಿ ಕಾಣಿಸುತ್ತಿಲ್ಲ. ಯೋಬನು ತುಂಬ ಚೆನ್ನಾಗಿ ತನ್ನ ಬೆನ್ನು ತಟ್ಟಿಕೊಳ್ಳುತ್ತಿದ್ದಾನೆ. ತಾನು ಎಂಥ ಅದ್ವಿತೀಯನಾದ ಒಳ್ಳೆ ವ್ಯಕ್ತಿಯಾಗಿದ್ದೆ ಎಂಬುದಾಗಿ ಹೇಳಿ ಈಗಿನ ತನ್ನ ದುಸ್ಥಿತಿಗೆ ಕನಿಕರವನ್ನು ಸಂಪಾದಿಸಲು ಪ್ರಯತ್ನಿಸುತ್ತಾನೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಅವನು ತನ್ನ ಮಾತನ್ನು ಕೊನೆಗೊಳಿಸುತ್ತಾ ಇದ್ದು ಈಗಲೂ ತಾನೊಬ್ಬ ಒಳ್ಳೆ ವ್ಯಕ್ತಿಯೆಂದೇ ವಾದಿಸುತ್ತಾನೆ. ಯೋಬ 31:1 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಶುದ್ಧವಾದ ಜೀವಿತ ನಡೆಸಿದ್ದೇನೆಂದು ಯೋಬನು ಸ್ಪಷ್ಟಪಡಿಸುತ್ತಾನೆ. ಅವನು ಸ್ತ್ರೀಯರ ಹಿಂದೆ ಓಡಾಡಲಿಲ್ಲ,
ಸಾಮಾನ್ಯವಾದ ಲೈಂಗಿಕ ಪಾಪವೇನನ್ನೂ ಮಾಡಿಲ್ಲವೆಂದು ಅವರಿಗೆ ತಿಳಿಸುತ್ತಾನೆ. ಯೋಬ 31ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು? ಸರ್ವಶಕ್ತನು ಉನ್ನತಾಕಾಶದಿಂದ ಕೊಡುವ ಬಾಧ್ಯತೆ ಯಾವುದು? ಆತನು ಅನ್ಯಾಯಗಾರರಿಗೆ ವಿಪತ್ತನ್ನು, ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ರೀತಿಯ ಕೃತ್ಯ ಮಾಡುವವರ ಕಡೆಗೆ ಬೆರಳು ತೋರಿಸುತ್ತಾನೆ. ಅವರಿಗೆ ದಂಡನೆ ಆಗಬೇಕೆಂದು ಹೇಳುತ್ತಾನೆ. ತಾನು ಇಷ್ಟು ಒಳ್ಳೆಯವನಾಗಿರುವಾಗ ತನಗೇಕೆ ಇಂತಹ ಕಠಿಣವಾದ ದಂಡನೆ ಬಂದಿದೆ ಎಂಬುದನ್ನು ತಿಳಿಯದವನಾಗಿದ್ದಾನೆ. ಅವನು ಮಿತಿ ಮೀರುವಷ್ಟು ತನ್ನನ್ನು ತಾನೇ ಪ್ರಶಂಸಿಸಿಕೊಂಡಿದ್ದಾನೆ. ಯೋಬ 31ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೆನು. ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥತ್ವವನ್ನು ತಿಳಿದುಕೊಳ್ಳಲಿ. ಒಂದು ವೇಳೆ ನಾನು ಕಪಟದ ಜೊತೆಯಲ್ಲಿ ನಡೆದು ಮೋಸವನ್ನು ಹಿಂಬಾಲಿಸಿ ಓಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ತನ್ನ ಯಥಾರ್ಥತ್ವದ ಕುರಿತು ಜಂಬ ಕೊಚ್ಚಿಕೊಳ್ಳುತ್ತಿದ್ದಾನೆ. ಆದರೆ ಅವನು ಬೇಗದಲ್ಲೇ ದೇವರೆದುರಿಗೆ ಬರಲಿಕ್ಕಿದ್ದಾನೆ. ಆಗ ತನ್ನನ್ನು ಇದ್ದಕ್ಕಿದ್ದಂತೆ ನೋಡಿಕೊಳ್ಳುತ್ತಾನೆ. ಆಗ ಅಲ್ಲಿ ಹೆಚ್ಚು ಯಥಾರ್ಥತೆ ಕಾಣಲಿಕ್ಕಿಲ್ಲ. ಯೋಬ 31ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ನಡತೆಯಲ್ಲಿ ದಾರಿ ತಪ್ಪಿದ್ದರೆ, ನನ್ನ ಹೃದಯವು ಕಂಡದ್ದನ್ನು ಹಿಂಬಾಲಿಸಿದ್ದರೆ, ನನ್ನ ಕೈಗಳಲ್ಲಿ ಕಲ್ಮಶವು ಅಂಟಿಕೊಂಡಿದ್ದರೆ, ನಾನು ಬಿತ್ತಿದ್ದನ್ನು ಮತ್ತೊಬ್ಬನು ಉಣ್ಣಲಿ, ನನ್ನ ಬೆಳೆಯು ನಿರ್ಮೂಲವಾಗಲಿ. ಒಂದು ವೇಳೆ ನನ್ನ ಹೃದಯವು ಪರಸ್ತ್ರೀಯಲ್ಲಿ ಮರುಳುಗೊಂಡು ನಾನು ನೆರೆಯವನ ಬಾಗಲಲ್ಲಿ ಹೊಂಚಿದ್ದರೆ, ನನ್ನ ಹೆಂಡತಿಯು ಮತ್ತೊಬ್ಬನಿಗೆ ಧಾನ್ಯ ಬೀಸುವ ದಾಸಿಯಾಗಲಿ. ಇತರರು ಆಕೆಯನ್ನು ಸಂಗಮಿಸಲಿ. ನಾನು ಹೀಗೆ ಮಾಡಿದ್ದರೆ ಅದು ದುಷ್ಕಾರ್ಯವೇ ಸರಿ. ಆ ಅಪರಾಧವು ನ್ಯಾಯಾಧಿಪತಿಗಳ ದಂಡನೆಗೆ ಯೋಗ್ಯವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಅಪನಂಬಿಗಸ್ತನಾಗಿದ್ದರೆ, ಸುಳ್ಳುಗಾರನಾಗಿದ್ದರೆ, ಅವನ ಪತ್ನಿಯು ಅವನಿಂದ ತೆಗೆಯಲ್ಪಡಲಿ ಎಂದು ಯೋಬನು ಅನ್ನುತ್ತಾನೆ. ಬೇರೆ ಕೆಲವರಂತೆ ಅವನು ಪಾಪದಲ್ಲಿ ಜೀವಿಸಲಿಲ್ಲ. ಯೋಬನು ಹೇಳಿದ ಈ ಎಲ್ಲ ಸಂಗತಿಗಳು ಪೂರ್ಣ ಸತ್ಯವಾದವುಗಳೇ. ಅವನು ನಿಜವಾಗಿ ಒಳ್ಳೆಯ ಮನುಷ್ಯನಾಗಿದ್ದನು. ಆದರೆ ಅವನಲ್ಲಿದ್ದ ಒಂದು ಕಲೆ ಅಂದರೆ ಅವನ ಹೆಮ್ಮೆಯಾಗಿದೆ. ಅವನ ಸ್ನೇಹಿತರು ಅವನನ್ನು ಆತ್ಮಸಮರ್ಥನೆಯ ಸ್ಥಿತಿಗೆ ನಡೆಸಿದ್ದರು. ಈಗ ಅವನು ಅದರಿಂದ ಹಿಂತಿರುಗಲು ಸಾಧ್ಯವಿಲ್ಲ. ಅವನು ತನ್ನ ಒಳ್ಳೆತನದ ಕುರಿತು ಕೊಚ್ಚಿಕೊಳ್ಳಲೇಬೇಕು. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರಲ್ಲಿ ಈ ದಿನಗಳಲ್ಲಿ ಇದೇ ಸ್ವಭಾವವನ್ನು ಕಾಣುತ್ತೇವೆ. ದೇವರ ಮಗುವಾದವನು ಹೀಗೆ ಜಂಬ ಕೊಚ್ಚಿಕೊಂಡು ಹೆಮ್ಮೆಯಿಂದ ಇರುವುದು ಕೋವಿ ತೆಗೆದುಕೊಂಡು ಯಾರನ್ನಾದರೂ ಕೊಲೆ ಮಾಡಿದ್ದಕ್ಕೆ ಸಮಾನವಾಗಿದೆ. ಕ್ರೈಸ್ತರಲ್ಲಿನ ಹೆಮ್ಮೆಯಿಂದಾಗಿ ನಮ್ಮ ಸಭೆಗಳು ತಣ್ಣಗಾದ ಸ್ಥಿತಿಯಲ್ಲಿವೆ. ಜನರು ಸಭೆಯಲ್ಲಿ ಕುಳಿತುಕೊಂಡು ತಾವು ಸರಿಯಾಗಿದ್ದೇವೆ ಎಂದು ನೆನೆಸಿಕೊಳ್ಳುತ್ತಾರೆ. ಪ್ರಿಯ ಮಿತ್ರನೇ, ನೀನು ಯೇಸು ಕ್ರಿಸ್ತನಲ್ಲಿರುವುದಾದರೆ ನೀನು ರಕ್ಷಿಸಲ್ಪಟ್ಟಿದ್ದಿ. ಆದರೆ ನೀನು ಯಾರೇ ಆಗಿದ್ದರೂ ನಿನ್ನ ಜೀವಿತ ದೇವರ ಅಪೇಕ್ಷಿತ ಮಟ್ಟದಲ್ಲಿ ಇಲ್ಲ. ನನ್ನ ಜೀವಿತ ಕೂಡ. ಯೋಬ 31ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಒಂದು ವೇಳೆ ನನಗೂ ನನ್ನ ದಾಸನಿಗೂ ಇಲ್ಲವೇ ದಾಸಿಗೂ ವ್ಯಾಜ್ಯವಾದಾಗ ನಾನು ಅವರ ನ್ಯಾಯವನ್ನು ಅಲಕ್ಷ್ಯ ಮಾಡಿದ್ದರೆ, ದೇವರು ನ್ಯಾಯಸ್ಥಾಪನೆಗೆ ಏಳುವಾಗ ನಾನು ಏನು ಮಾಡೇನು? ಆತನು ವಿಚಾರಿಸುವಾಗ ಯಾವ ಉತ್ತರ ಕೊಟ್ಟೇನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ದಣಿಯಾಗಿದ್ದನು. ತನ್ನ ಕೈ ಕೆಳಗೆ ಕೆಲಸ ಮಾಡುವವರೊಂದಿಗೆ ಒಳ್ಳೆಯವನಾಗಿದ್ದನು. ಅವನು ಕಾರ್ಮಿಕರಿಗೆ ಒಳ್ಳೆಯವನಾದ ಬಂಡವಾಳಶಾಹಿಯಾಗಿದ್ದನು. ಹೀಗೆ ಹೇಳಬಲ್ಲವರು ಈ ದಿನಗಳಲ್ಲಿ ತುಂಬಾ ಮಂದಿ ಬೇಕಾಗಿದ್ದಾರೆ. ಈ ದಿನಗಳಲ್ಲಿ ಕಾರ್ಮಿಕರು ಕೂಡ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯದಲ್ಲಿರುವುದಿಲ್ಲ. ಆದರೆ ಮುಖ್ಯ ಸಂಗತಿ ಎಂದರೆ ಯೋಬನು ತಾನು ಇತರರಿಗೆ ಒಳ್ಳೆಯವನಾಗಿದ್ದೇನೆಂದು ಹೇಳಬಲ್ಲವನಾಗಿದ್ದನು. ಯೋಬ 31ನೇ ಅಧ್ಯಾಯ 16ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಬಡವರ ಇಷ್ಟವನ್ನು ಭಂಗಪಡಿಸಿ ವಿಧವೆಯನ್ನು ಕಂಗೆಡಿಸಿದೆನೋ? ನನಗಿರುವ ತುತ್ತು ಅನ್ನದಲ್ಲಿ ಅನಾಥರಿಗೆ
ಏನೂ ಕೊಡದೆ ನಾನೇ ಒಂಟಿಗನಾಗಿ ತಿಂದೆನೋ? ಹಾಗಲ್ಲ, ನಾನು ಬಾಲ್ಯದಿಂದಲೂ ತಂದೆಯೋಪಾದಿಯಲ್ಲಿ ಅನಾಥನನ್ನು ಸಾಕುತ್ತಾ, ನಾನು ಹುಟ್ಟಿದಂದಿನಿಂದಲೂ ಅನಾಥಳಿಗೆ ದಾರಿ ತೋರಿಸುತ್ತಾ ಇದ್ದೇನಷ್ಟೇ. ಬಟ್ಟೆ ಇಲ್ಲದೆ ಅಳಿದು ಹೋಗುವವನನ್ನು, ಹೊದಿಕೆಯಿಲ್ಲದ ಬಡವನನ್ನು ನಾನು ಕಂಡಾಗೆಲ್ಲ ಅವರ ಸೊಂಟವು ನನ್ನ ಕುರಿಗಳ ಉಣ್ಣೆಯಿಂದ ಬೆಚ್ಚಗಾಗಿ ನಾನು ಅರಸಲ್ಪಡಲಿಲ್ಲವೋ? ನ್ಯಾಯಸ್ಥಾನದಲ್ಲಿ ನನಗೆ ಸಹಾಯ ಉಂಟೆಂದು ಅನಾಥನ ಮೇಲೆ ಕೈ ಮಾಡಿದೆನೋ? ಹೀಗಿದ್ದರೆ ನನ್ನ ಹೆಗಲಿನ ಕೀಲು ತಪ್ಪಲಿ, ತೋಳು ಸಂದಿನಿಂದ ಮುರಿದು ಬೀಳಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ಖಂಡಿತವಾಗಿಯೂ ಬಡವರಿಗೆ ಸಹಾಯ ಮಾಡಿದ್ದಾನೆ. ಬಡವರ ಕಲ್ಯಾಣ ಕಾರ್ಯಕ್ರಮವನ್ನು ಬಹಳ ಹಿಂದೆಯೇ ಪ್ರಾರಂಭ ಮಾಡಿದ್ದನು. ಅನಾಥರ ಕುರಿತು ಪರಾಮರಿಸಿದನು. ಇದೆಲ್ಲ ಕಾರ್ಯಗಳ ಕುರಿತು ಮತ್ತೊಮ್ಮೆ ಹೇಳಿಕೊಳ್ಳುತ್ತಾನೆ. ತಾನು ಮಾಡಿದ್ದೆಲ್ಲದರ ಕುರಿತಾಗಿಯೂ ಕೊಚ್ಚಿಕೊಳ್ಳುತ್ತಾನೆ. ಅವನು ಅವುಗಳನ್ನು ಮಾಡಿದ್ದಂತೂ ನಿಜವೇ ಆಗಿದೆ, ಆದರೆ ಅದರ ಕುರಿತು ಹೆಮ್ಮೆಯಿಂದ ತುಂಬಿದ್ದಾನೆ. ಅದರಿಂದಲೇ ತೊಂದರೆಗೊಳಗಾಗಿದ್ದಾನೆ. ಪ್ರಿಯರೇ, ಅವನು ಆಗಾಗ ಹೇಳುತ್ತಿರುವುದೇನೆಂದರೆ, ನಾನು ತುಂಬ ಒಳ್ಳೆಯವನಾಗಿದ್ದರೂ ದೇವರು ಈ ರೀತಿಯಾಗಿ ನನ್ನನ್ನು ನಡೆಸಿಕೊಂಡದ್ದು ನ್ಯಾಯವಲ್ಲ, ದೇವರು ತಪ್ಪು ಮಾಡಿದ್ದಾನೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಾವು ದೇವರನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸ್ತುತಿಸುವ ಮಟ್ಟಕ್ಕೆ ಬರಬೇಕು. ಆತನ ಎದುರಿನಲ್ಲಿ ನಮ್ಮನ್ನು ಧೂಳಿಯಂತೆ ಕಾಣುವರಾಗಿರಬೇಕು. ಯೋಬ 31ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ನನ್ನನ್ನು ದ್ವೇಷಿಸುವವನಿಗೆ ಕೇಡು ಬಂದಾಗ ಉಬ್ಬಿಕೊಂಡು ಅವನ ನಾಶನಕ್ಕೆ ಹಿಗ್ಗಿದ್ದೇನೋ? ಇಲ್ಲ, ನನ್ನ ಬಾಯಿ ಅವನನ್ನು ಶಪಿಸಿ ಅವನ ಪ್ರಾಣ ಹೋಗಲಿ ಎಂದು ಬೇಡಿಕೊಂಡು ಪಾಪವಶವಾಗುವುದಕ್ಕೆ ನಾನು ಒಪ್ಪಲೇ ಇಲ್ಲ ಎಂಬುದಾಗಿ. ಪ್ರಿಯರೇ, ತನ್ನ ವೈರಿ ತನಗೆ ಕೇಡು ಮಾಡಿದಾಗ ಅವನಿಗೆ ತಕ್ಕ ಶಿಕ್ಷೆ ಉಂಟಾದಲ್ಲಿ ತಾನು ಅದಕ್ಕಾಗಿ ಸಂತೋಷಿಸಲಿಲ್ಲವೆಂದು ಯೋಬನು ಹೇಳುತ್ತಾನೆ. ಅವನು ಹಾಗೆ ತೀರಿಸಲಿಲ್ಲ. ಯೋಬ 31ನೇ ಅಧ್ಯಾಯ 33ನೇ ವಚನದಿಂದ 36ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ಜನ ಸಮುದಾಯಕ್ಕೆ ಹೆದರಿದ್ದರಿಂದಾಗಲಿ, ಕುಲೀನರ ತಿರಸ್ಕಾರವು ನನಗೆ ಭಯ ಹುಟ್ಟಿಸಿದ್ದರಿಂದಾಗಲಿ ನಾನು ಬಾಗಲು ದಾಟದೆ ಮೌನವಾಗಿದ್ದು, ಸಾಮಾನ್ಯ ಜನದ ಹಾಗೆ ನನ್ನ ದ್ರೋಹಗಳನ್ನು ಮರೆಮಾಜಿ ಎದೆಯಲ್ಲಿ ನನ್ನ ಪಾಪವನ್ನು ಬಚ್ಚಿಟ್ಟುಕೊಂಡಿದ್ದರೆ, ಅಯ್ಯೋ, ನನ್ನ ಕಡೆಗೆ ಕಿವಿಗೊಡತಕ್ಕವನು ಇದ್ದರೆ ಎಷ್ಟೋ ಲೇಸು. ಇದೇ ನನ್ನ ಕೈಗುರುತು. ನೋಡಿರಿ, ಸರ್ವಶಕ್ತನು ನನಗೆ ಉತ್ತರ ಕೊಡಲಿ. ನನ್ನ ವಿರೋಧಿಯು ಬರೆದುಕೊಂಡ ಆಪಾದನ ಪತ್ರವು ನನಗೆ ಸಿಕ್ಕಿದ್ದರೆ ಎಷ್ಟೋ ಸಂತೋಷ. ಅದನ್ನು ಹೆಗಲ ಮೇಲೆ ಇಟ್ಟುಕೊಳ್ಳುತ್ತಿದ್ದೆನು, ಕಿರೀಟವನ್ನಾಗಿ ಧರಿಸುತ್ತಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಯಾವುದನ್ನು ಮಾಡಲಿಲ್ಲವೆಂದು ಅವನು ಹೇಳುತ್ತಾನೆ. ತನ್ನ ವೈರಿಗಳು ತನ್ನ ಕುರಿತು ಏನು ಯೋಚಿಸುತ್ತಾರೆಂಬುದನ್ನು ಬರೆದುಕೊಟ್ಟರೆ ತಾನು ಅದನ್ನು ಕುತ್ತಿಗೆ ಪಟ್ಟಿಯಂತಾಗಲಿ ತಲೆಗೆ ಕಿರೀಟದಂತಾಗಲಿ ಧರಿಸಿಕೊಂಡು ಎಲ್ಲರಿಗೂ ಕಾಣುವಂತೆ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಪ್ರಿಯರೇ, ಯೋಬನು ಸ್ವಂತ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದಾನೆ, ಆದರೆ ಅವನು ದೇವರೆದುರಿನಲ್ಲಿ ನೀತಿವಂತನಾಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕ 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯಗಳವರೆಗೆ ಧ್ಯಾನ ಮಾಡಲಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಸಂವಾದ ಎಂಬುದಾಗಿದೆ. ಈ ಜನರು ಮಾತನಾಡುವುದನ್ನು ಒಂದು ಗುಂಪು ಜನರು ಸುತ್ತ ನಿಂತುಕೊಂಡು ಕೇಳುತ್ತಿದ್ದರು. ಯೋಬನ ಮಾತು ಮುಗಿದ ಕೂಡಲೇ ಅವನ ಮಾತು ಕೇಳುತ್ತಿದ್ದವರಲ್ಲಿ ಒಬ್ಬನಾದ ಎಲೀಹು ಮಾತನಾಡತೊಡಗಿದನು. ದೇವರು ಮಧ್ಯಪ್ರವೇಶಿಸುವವರೆಗೆ ಅವನು ಮಾತನಾಡುತ್ತಾ ಹೋದನು. ಅಷ್ಟರಲ್ಲಿ ಒಂದು ಬಿರುಗಾಳಿ ಹುಟ್ಟಿಕೊಳ್ಳತೊಡಗಿತು. ಎಲೀಹು ಮಾತು ಮುಗಿಯುವ ಹಂತಕ್ಕೆ ಬರುವಾಗ ಈ ಬಿರುಗಾಳಿ ಜನರೆಲ್ಲರ ಮೇಲೆ ಬಲವಾಗಿ ಬೀಸತೊಡಗಿದಾಗ ಅವರೆಲ್ಲರೂ ಮರೆಗಾಗಿ ಓಡತೊಡಗಿದರು. ಆಗ ದೇವರು ಯೋಬನೊಂದಿಗೆ ನೇರವಾಗಿ ವ್ಯವಹರಿಸಿದನು. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ರೀತಿಯಲ್ಲಿ ನೋಡುವುದಾದರೂ ಯೋಬನು ಚರ್ಚೆಯಲ್ಲಿ ಜಯಗಳಿಸಿದ್ದಾನೆ. ಆದರೂ ಅವನ ಜಯ ಪೂರ್ತಿಯಾಗಲಿಲ್ಲ. ಇನ್ನೊಬ್ಬ ಯೌವನಸ್ಥನು ಏನೋ ಹೇಳಬೇಕೆಂದಿದ್ದಾನೆ. ಅವನು ಇಲ್ಲಿಯವರೆಗೆ ಬಾಯಿ ತೆರೆದಿರಲಿಲ್ಲ. ಇದು ಯೌವನಸ್ಥನಲ್ಲಿ ಆಶ್ಚರ್ಯವಾದದ್ದು. ಆದರೆ ಇವನು ಬಹು ಬುದ್ಧಿವಂತನಾದ ಯುವಕನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೋಬ 32ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು ಎಂಬುದಾಗಿ. ಪ್ರಿಯರೇ, ಅದು ಸರಿಯಾದದ್ದು.
ಯಾಕಂದರೆ ಯೋಬನು ಸ್ವಂತ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದನು. ಆ 3 ಸ್ನೇಹಿತರು ಯೋಬನಿಗೆ ಉತ್ತರ ಕೊಡಲಾರದವರಾದರು. ಅವರ ಎಲ್ಲ ವಿವರಣೆಗಳು, ವಾದಗಳು ಅವನಿಗೆ ತೃಪ್ತಿಯನ್ನುಂಟು ಮಾಡಲಿಲ್ಲ. ಎಲೀಫಜನು ಅನುಭವಗಳನ್ನು ಆಧರಿಸಿದ್ದನು. ಚೋಫರನು ನ್ಯಾಯನಿಷ್ಠೆಯವನು. ಬಿಲ್ದದನು ತನ್ನ ವಾದವನ್ನು ಮಾನವನ ಹಕ್ಕಿನ ಮೇಲೆ ಆಧರಿಸಿದ್ದನು. ಆದರೆ ಯೋಬನಿಗೆ ಯಾರೂ ತಕ್ಕ ಪರಿಹಾರವೊಂದನ್ನು ಸೂಚಿಸಲು ಆಗಲಿಲ್ಲ. ಅವರು ಅನೇಕ ಸತ್ಯವಿಚಾರಗಳನ್ನು ಹೇಳಿದರು, ಮಹಾಸತ್ಯಗಳನ್ನೇ ತಿಳಿಸಿದರು. ಆದರೆ ಯೋಬನ ಸಮಸ್ಯೆಗೆ ಯಾವ ಉತ್ತರವೂ ದೊರಕಲಿಲ್ಲ. ಕೊನೆಗೂ ಯೋಬನು ಸ್ವಂತ ದೃಷ್ಟಿಯಲ್ಲಿ ನೀತಿವಂತನಾಗಿಯೇ ಉಳಿದನು. ಪ್ರಿಯರೇ, ಈ ಚರ್ಚೆಯಲ್ಲಿ ಒಂದು ಮೌಲ್ಯವಿರುವುದನ್ನು ನೋಡುತ್ತೇವೆ. ಎರಡೂ ಪಕ್ಷಗಳು ಯಾವುದಾದರೂ ಒಂದು ಪ್ರಸ್ತಾಪದ ಕುರಿತು ಮತಭೇದದಲ್ಲಿದ್ದರೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ತಮ್ಮನ್ನು ತಗ್ಗಿಸಿಕೊಳ್ಳದಿದ್ದರೆ, ವಾದವನ್ನು ಬಿಟ್ಟು ಸಹಮತಕ್ಕೆ ಬರದಿದ್ದರೆ ಒಂದು ಒಪ್ಪಂದ ಏರ್ಪಡಿಸಲು ಸಾಧ್ಯವಿಲ್ಲ. ಈ ರೀತಿಯ ಅಹಂಭಾವದ ವಾದಗಳನ್ನು ಸಭೆಯ ಹೊರಗೂ ಒಳಗೂ ತುಂಬಾ ಕಾಣುತ್ತೇವೆ. ಈ ದಿನಗಳಲ್ಲಿ ನಮಗಿರುವ ಸಮಸ್ಯೆಗಳಿಗೆ ಇದೇ ಕಾರಣವಾಗಿದೆ. ಪ್ರಿಯರೇ, ಯೋಬನು ಸ್ವಪ್ರತಿಷ್ಠೆಯುಳ್ಳವನಾಗಿದ್ದನು. ಅವನು ಪಕ್ಕನೆ ಉದ್ರೇಕಗೊಳ್ಳುವನಾಗಿದ್ದನು. ಅವನ ಸ್ನೇಹಿತರು ಹಾಗೇ ಇದ್ದರು. ಅವರು ಕೂಡ ಯಾವುದೇ ಒಂದು ಒಪ್ಪಂದಕ್ಕೆ ಬರಲಾಗಲಿಲ್ಲ. ಯೋಬನ ಸ್ನೇಹಿತರ ಪರವಾಗಿ ನಾವು ಮಾತನಾಡುವುದಾದರೆ, ಅವನ ಮಿತ್ರರಿಗೆ ಯಾವ ಪರಿಹಾರವೂ ಒಳೆಯಲಿಲ್ಲವೇಕೆಂದರೆ ಪರಿಹಾರವೇ ಇರಲಿಲ್ಲ. ಒಬ್ಬ ಸ್ವನೀತಿಯ ವ್ಯಕ್ತಿಗೆ ದೇವರು ಮಾತ್ರ ಉತ್ತರ ಕೊಡಬಲ್ಲನು. ಕೊನೆಗೂ ದೇವರು ಪ್ರವೇಶಿಸಿ ಯೋಬನಿಗೆ ಒಂದು ಉತ್ತರ ಕೊಡುವುದನ್ನು ಕಾಣುತ್ತೇವೆ. ಮುರಿಯಲ್ಪಡದ ಹೃದಯವು ಬೇರ್ಯಾರಿಗಾದರೂ ಒಂದು ತಕ್ಕ ಸಿದ್ಧವಾದ ಉತ್ತರ ಕೊಡಲು ಸಾಧ್ಯವಿದೆ. ಆದರೆ ದೇವರಿಗಲ್ಲ. ಯೋಬನ ಸ್ನೇಹಿತರಿಗೆ ಉತ್ತರ ಹೊಳೆಯಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈಗ ಎಲೀಹು ಸಂಭಾಷಣೆಗೆ ತೊಡಗುತ್ತಾನೆ. ಅವನಲ್ಲಿಯೂ ಯೋಬನಿಗೆ ತಕ್ಕ ಉತ್ತರ ಇರಲಿಲ್ಲ. ಆದರೆ ಇತರರಿಗಿಂತ ಹೆಚ್ಚು ಸಮೀಪಕ್ಕೆ ಬಂದಿದ್ದಾನೆ ಮತ್ತು ಅವನು ದೇವರ ಪ್ರವೇಶಕ್ಕೆ ತಕ್ಕ ದಾರಿ ಸಿದ್ಧಪಡಿಸಿದನೆಂದು ನಾನು ನಂಬುತ್ತೇನೆ. ಮತ್ತು ಆಗ ದೇವರು ತನ್ನ ಮುಖ್ಯ ಕಚೇರಿಯಿಂದ ಯೋಬನಿಗೆ ಕೆಲವು ಮಾಹಿತಿಗಳನ್ನು ನೀಡುತ್ತಾನೆ. ಇದು ನಮ್ಮೆಲ್ಲರಿಗೂ ಬೇಕಾದದ್ದೇ ಆಗಿದೆ. ಪ್ರಿಯರೇ, ಎಲೀಹು ಎಂಬಾತನು ಬೂಚ್ ಕುಲಕ್ಕೆ ಸೇರಿದವನು. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 21ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಇದು ಅರಬರ ಒಂದು ಕುಲವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮದಲ್ಲಿ ಈ ವಿಚಾರದಲ್ಲಿ ಹೆಚ್ಚಿನ ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಿದ್ಧರಾಗಿರಿ. ದೇವರು ನಮಗೆ ತಿಳಿಯಪಡಿಸಿದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗೋಣ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ, ಸ್ವಪ್ರತಿಷ್ಠೆಯಿಂದ ಜೀವಿಸದೆ, ದೀನತೆಯ ಜೀವಿತವನ್ನೇ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೋಬನ ಸ್ನೇಹಿತರು ಅವನೊಂದಿಗೆ 3 ಸುತ್ತಿನ ಸಂವಾದ ನಡೆಸಿದ ಬಳಿಕ ಕೈ ಕಟ್ಟಿ ಕುಳಿತುಬಿಟ್ರು. ದೇವರು ನಮ್ಮ ನೀತಿಯಾಗಿದ್ದಾನೆ. ಸ್ವನೀತಿಯವರಿಗೆ ಕೋಪವಲ್ಲದೆ ಬೇರೇನೂ ಸಿಗದು. ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ದೀನತೆಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕರೆಗಳು ನಮ್ಮನ್ನು ಈ ಸೇವೆಯಲ್ಲಿ ಬಲಪಡಿಸುತ್ತದೆ ಹಾಗೂ ಅನೇಕರ ಜೀವಿತಕ್ಕೆ ದೇವರ ವಾಕ್ಯಗಳು ಸಿಗಲು ಸಹಾಯವಾಗಿರುತ್ತದೆ. ಆದುದರಿಂದ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.